ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ತೀರ್ಥಾನಾಂ ತೀರ್ಥೇಂದು ಭಾಸತೆ ಹೃದಯಂ ಮಮ. ಭಾಸತಾಂ ಹೃದಯೇ ಮಮ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಭಾಗವತಾದಿ ಮಂಗಲ ಸಿದ್ಧಾರ್ಥಂ ಕಲಿಮಲ ದೋಷ ನಿವಾರಣಾರ್ಥಂ ಅದ್ಯ ಶ್ರೀ ರಘುತ್ತಮ ತೀರ್ಥ ಚರಿತ್ರೆ ವಿವರಣಂ ಯಥಾಶಕ್ತಿ ಕರಿಷ್ಯೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಧನುರ್ವ್ಯತಿಪಾತದ ಮಹಾನ್ ಪರ್ವಕಾಲ. ಧನುರ್ಮಾಸವೇ ಮಹಾನ್ ಪರ್ವಕಾಲ ಅಂದಮೇಲೆ ಧನುರ್ವ್ಯತಿಪಾತ ಇದು ಅತ್ಯಂತ ಶ್ರೇಷ್ಠವಾದ ಪರ್ವಕಾಲ.
ಧನುರ್ಮಾಸದಲ್ಲಿ ಬರುವ ವ್ಯತಿಪಾತ ಯೋಗ ಸೂರ್ಯ ಚಂದ್ರರ ಕಣ್ಣಿನಿಂದ ಹುಟ್ಟಿ ಮಹಾ ತೇಜಸ್ವಿಯಾಗಿರ್ತಕ್ಕಂಥ ವ್ಯತಿಪಾತ ಯೋಗದ ಅಭಿಮಾನಿ ದೇವತೆ ಇವತ್ತಿನ ದಿನ ಹೋಮ ಹವನ ಆನಂತರ ನಸುಕಿನಲ್ಲಿ ದೇವರ ಪೂಜೆ, ಆನಂತರ ದೇವರಿಗೆ ಹುಗ್ಗಿ ದೋಸೆ ಇತ್ಯಾದಿಗಳ ಅರ್ಪಣೆ, ಆನಂತರ ಪಿತೃತರ್ಪಣ. ಇವತ್ತು ಸೂರ್ಯೋದಯದ ಪೂರ್ವದಲ್ಲಿಯೇ ದೇವರ ಪೂಜೆ ಒಂದು ನೈವೇದ್ಯವನ್ನು ಮುಗಿಸ್ಬೇಕು. ಆನಂತರ ಸರ್ವ ಪಿತೃತರ್ಪಣವನ್ನು ಕೊಡಬೇಕು. ಆನಂತರ ಸಾಧ್ಯವಿದ್ದರೆ ಹೋಮವನ್ನು ಮಾಡಬೇಕು. ಇದರಿಂದ ಸಕಲ ಪಾಪಗಳ ನಿವೃತ್ತಿಯಾಗುವುದರ ಜೊತೆಯಲ್ಲಿ 1,000 ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾಡಿದ ದೈವಿ ಕಾರ್ಯ ಅಥವಾ ಪೂಜಾ ಪಾರಾಯಣ ಜಪ ತರ್ಪಣ ಕೊಟ್ಟರೆ ಏನು ಪುಣ್ಯ ಬರಬೇಕು, 1,000 ಸೂರ್ಯಗ್ರಹಣದಲ್ಲಿ ಅಷ್ಟು ಪುಣ್ಯ ಇವತ್ತು ಒಂದು ದಿನದ ಆಚರಣೆಯಿಂದ ಸಿಗ್ತದೆ. ಈ ದಿನ ನಮ್ಮ ವಿದ್ಯಾಪೀಠ ಆನಂದ್ ವಿಹಾರ್ ವಿದ್ಯಾಲಯ, ಶ್ರೀ ಸರ್ವಜ್ಞ ವಿದ್ಯಾಪೀಠ, ವಿರಾರ್ ಮುಂಬೈ ಉಪನಗರ, ಇಲ್ಲಿ ನಾವು ಧನುರ್ವ್ಯತಿಪಾತ ಯೋಗ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಭಾಗವಹಿಸಬೇಕು ಅಂತಕ್ಕಂಥವರು 10 ಗಂಟೆಗೆ ಅಲ್ಲಿಗೆ ಬಂದರೆ ಈ ಯಜ್ಞದಲ್ಲಿ ಭಾಗವಹಿಸಲಿಕ್ಕೂ ಸಿಗ್ತದೆ. ನಂತರ ನಾವು ಪಿತೃತರ್ಪಣದ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ವಿಶೇಷವಾಗಿರ್ತಕ್ಕಂತಹ ಆಮಂತ್ರಣ. ವ್ಯತಿಪಾತ ಹುಟ್ಟಿದ್ದು ಒಂದು ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಎದುರಿಗೆ ಬಂದರು. ಸೂರ್ಯ ಚಂದ್ರನನ್ನು ನೋಡಿದ, ಚಂದ್ರ ಸೂರ್ಯನನ್ನು ನೋಡಿದ. ಇಬ್ಬರ ದೃಷ್ಟಿಯೂ ಕೂಡ ಅತ್ಯಂತ ತೇಜೋಮಯವಾಗಿತ್ತು. ಆಗ 1000 ಸೂರ್ಯರಷ್ಟು ಪ್ರಕಾಶಮಾನನಾಗಿರತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ಅಭಿವ್ಯಕ್ತನಾದ. ದೃಷ್ಟಿಪಾತದಿಂದ ಹುಟ್ಟಿದ್ದರಿಂದಾಗಿ ಅವನಿಗೆ ವ್ಯತಿಪಾತ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ ಅವನನ್ನು ಆಶೀರ್ವದಿಸಿ, ನೀನು ಪಿತೃಕಾರ್ಯ ಮಾಡ್ತಕ್ಕಂಥವರನ್ನು, ಶ್ರಾದ್ದ ಪಿತೃತರ್ಪಣಾದಿಗಳನ್ನು ಮಾಡ್ತಕ್ಕಂಥವರನ್ನು ಉದ್ಧರಿಸು ಅಂತ ತಿಳ್ಕೊಂಡಂತ ಹೇಳಿ ಅವನಿಗೆ ವ್ಯತಿಪಾತ ಅಂತ ತಿಳ್ಕೊಂಡಂಥ ನಾಮಕರಣವನ್ನು ಮಾಡಿದ ಪರಮಾತ್ಮ. ಆದ್ದರಿಂದಾಗಿ ಪ್ರತಿ ತಿಂಗಳು ವ್ಯತಿಪಾತದ ದಿನ ಶ್ರಾದ್ದ ಮಾಡಿದರೆ ಬಹಳ ಒಳ್ಳೆಯದು. ಕೊನೆಗೆ ಪಿತೃತರ್ಪಣವನ್ನು ಮಾಡಬೇಕು. ವೈಧೃತಿ ವ್ಯತಿಪಾತಗಳಲ್ಲಿ ಪಿತೃತರ್ಪಣ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಧನುರ್ಮಾಸದ ಮಹಾತ್ಮೆ ನಿನ್ನಿನ ದಿವಸ ನಾನು ಪೂರ್ತಿಯಾಗಿ ಹೇಳಿದ್ದೇನೆ. ಈಗ ಇನ್ನು 3 ದಿನಗಳ ನಂತರ ಬರುವುದು ಕೇವಲ 7ನೇ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ತೆಗೆದುಕೊಂಡು ಸಂಪೂರ್ಣ ಹಿಂದೂಸ್ತಾನದಲ್ಲಿ ವೈಷ್ಣವ ಧರ್ಮದ ಒಂದು ಕ್ರಾಂತಿ ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ರಘುತ್ತಮರ ಪುಣ್ಯತಿಥಿ ಬರ್ತಾ ಇದೆ. ಈ ಸಲ ನಮ್ಮ ಸ್ವರೂಪೋದ್ಧಾರಕರಾದ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 1 ಕೋಟಿ ರಘುತ್ತಮ ಸ್ತೋತ್ರದ ಪಾರಾಯಣದ ಸಂಕಲ್ಪವನ್ನು ಮಾಡಿ ಎಲ್ಲ ಜನರಿಗೆ ಅದನ್ನು ತಿಳಿಸಿದಾಗ ಈಗಾಗಲೇ ಕೋಟಿಗೆ ಮೀರಿ ಪಾರಾಯಣ ಮಾಡಿದ್ದೇವೆ ಅಂತನೂ ಸೂಚನೆ ಬಂದಿದೆ. ಅದನ್ನು ಉತ್ತರಾರಾಧನೆಯ ದಿನ ತಿರುಕೊಯ್ಲೂರಿನಲ್ಲಿ
ಸ್ವತಃ ರಘುತ್ತಮರಿಗೆ ಸಮರ್ಪಣೆ ಮಾಡ್ತಕ್ಕಂಥವರಿದ್ದಾರೆ. ಈ ಸಂದರ್ಭವನ್ನು ನಾವು ವಿಚಾರ ಮಾಡಿ ಈ 3-4 ದಿನ ರಘುತ್ತಮ ತೀರ್ಥರ ವಿಸ್ತಾರವಾದ ಒಂದು ಚರಿತ್ರೆಯನ್ನು ಯಾಕೆ ಹೇಳಬಾರದು ಅನ್ನೋದನ್ನು ಮನಸ್ಸಿಗೆ ಬಂದದರಿಂದಾಗಿ ಇವತ್ತಿನಿಂದ ರಘುತ್ತಮರ ಅವರ ಗುರುಗಳ ಚರಿತ್ರೆಯನ್ನು ತಿಳಿದುಕೊಳ್ಳಲು ನಾವು ಪ್ರಯತ್ನಿಸೋಣ. ಒಂದು ಕುಲದಲ್ಲಿ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ ಹುಟ್ಟಬೇಕಾಗಿದ್ದರೆ ಅವರ ತಂದೆ, ಅಜ್ಜ, ಮುತ್ತಜ್ಜಂದರೆಲ್ಲರೂ ತಪಸ್ಸು ಮಾಡಬೇಕಾಗ್ತದೆ. ರಘುನಾಥ ತೀರ್ಥರು, ರಘುವರಿಯ ತೀರ್ಥರು, ಅವರ ಶಿಷ್ಯರಾದ ರಘುತ್ತಮ ತೀರ್ಥರು, ರಘುತ್ತಮ ತೀರ್ಥರಂತಹ ಶಿಷ್ಯನನ್ನು ಪಡೆಯಬೇಕಾಗಿದ್ದರೆ ಯಾವ ರೀತಿ, ಕೃಷ್ಣನನ್ನು ಪಡೆಯಬೇಕಾಗಿದ್ದರೆ ವಸುದೇವ ದೇವಕ್ಕೆ ಅಂದರೆ ಅದಿತಿ ಕಶ್ಯಪರು ತಪಸ್ಸು ಮಾಡಿದರು. ಆನಂತರ ಕಪಿಲನಂತಹ ಪುತ್ರ ಬೇಕಾದಾಗ ಹೇಗೆ ದೇವಹೂತಿ ಕರ್ದವರು ತಪಸ್ಸು ಮಾಡಿದರು, ಅದೇ ರೀತಿ ರಘುವರಿಯರು ಕೂಡ ತಪಸ್ಸು ಮಾಡಿದರು. ಇಂಥ ಒಬ್ಬ ಶಿಷ್ಯ ನನಗೆ ಸಿಗಬೇಕು ಅಂತ ತಿಳ್ಕೊಂಡಂತೆ ಅವರಿಗೆ ಈ ಸೂಚನೆಯನ್ನು, ಇಂತಹ ಶಿಷ್ಯನನ್ನು ಪಡೆಯುತ್ತೀವಿ ಅಂತ ತಿಳ್ಕೊಂಡಂತ ಆಶೀರ್ವಾದ ಮಾಡಿದವರು ಅವರ ಗುರುಗಳಾದ ರಘುನಾಥ ತೀರ್ಥರು. ರಘುನಾಥ ತೀರ್ಥರು ಅತ್ಯಂತ ಶ್ರೇಷ್ಠ ಪಂಡಿತರು, ಅತ್ಯಂತ ಶ್ರೇಷ್ಠ ವಿದ್ವಾಂಸರು. ಆಗಿನ ಕಾಲದ ಮಠಗಳ ಭೇದವಿಲ್ಲದೆ ಎಲ್ಲ ಸನ್ಯಾಸಿಗಳು, ಎಲ್ಲ ಪೀಠಾಧೀಶರು ರಘುತ್ತಮರ ಹತ್ತಿರ ಬಂದು ಅವರ ದರ್ಶನ ಪಡೆಯುವುದು ತಮ್ಮ ಭಾಗ್ಯ ಅಂತ ಹೇಳಿ ತಿಳ್ಕೊಂಡಿದ್ರು. ಗುರುವಂಶ ಕಥಾಕಲ್ಪದರು ಅಂತನ್ನುವ ಗ್ರಂಥದಲ್ಲಿ ವರ್ಣನೆ ಬರ್ತದೆ. ರಘುನಾಥ ತೀರ್ಥರು ಮಹಾತಪಸ್ವಿಗಳು. ಅವರು ಇವತ್ತಿನ ಕೊಪ್ಪರ ಗ್ರಾಮ ಅಂತಿಕೊಂಡಂತೇನಿದೆ, ಕೊಪ್ಪರ ಗ್ರಾಮದಲ್ಲಿ ಅವರು ಬಂದಿರತಕ್ಕಂಥ ಸಂದರ್ಭ, ಮರುದಿವಸ ರಾಜ ತನ್ನ ಅರಮನೆಗೆ ಅವರನ್ನು ಕರೆಯಬೇಕು ಅಂತೇಳಿ ನಿರ್ಧಾರ ಮಾಡಿದ್ದ. ಆದರೆ ಪ್ರಾರಬ್ಧ ಏನು ಗೊತ್ತಿಲ್ಲ, ಯೋಗ ಹೇಳಲಿಕ್ಕೆ ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾಳೆ ಗುರುಗಳನ್ನು ಮನೆಗೆ ಕರೆಸಬೇಕು, ಮನೆಯಲ್ಲಿ ರಾಮದೇವರ ಭಿಕ್ಷೆಯನ್ನು ಮಾಡಿಸಬೇಕು ಅಂತಕ್ಕಂತಹ ಸಂದರ್ಭದಲ್ಲಿರುವಾಗ, ಅಂತಹ ವಿಚಾರದಲ್ಲಿರುವಾಗ ಅವನು ಒಬ್ಬ 8 ವರ್ಷದ ಪುತ್ರ ಮೃತನಾದ. ಅಕಸ್ಮಾತ್ತಾಗಿ ರಾಜನಿಗೆ ಬಹಳ ದುಃಖವಾಯಿತು, ಬರಸಿಡಿಲು ಬಂತು. ಗುರುಗಳ ಹತ್ರ ಹೋಗೋದು ಹೇಗೆ, ನಮ್ಮ ಊರಿಗೆ ಬಂದಿದ್ದಾರೆ, ಅವರನ್ನು ಸ್ವಾಗತಿಸುವುದು ಹೇಗೆ ಅಂತನ್ನೋ ಚಿಂತೆಯಲ್ಲಿ ಅವನು ಇದ್ದ. ಅಷ್ಟರಲ್ಲಿ ಮಠದ ಒಬ್ಬ ಶಿಷ್ಯರ ಬಂದು ರಘುನಾಥ ತೀರ್ಥರಿಗೆ ಹೇಳಿದ, ರಾಜ ರಘುನಾಥ ತೀರ್ಥರು ಈಗಿಂದೀಗಲೇ ಬಂದು ಭೇಟಿಯಾಗು ಅಂತ ತಿಳ್ಕೊಂಡಂತ ಹೇಳಿ ಹೇಳ್ತಾ ಇದ್ದಾರೆ. ಬಂದು ಈಗಿಂದೀಗಲೇ ನೀವು ರಾಜನನ್ನು, ಗುರುಗಳನ್ನು ಭೇಟಿಯಾಗಬೇಕು ಅಂತ ತಿಳ್ಕೊಂಡಂತ ಹೇಳಿ ಶಿಷ್ಯ ತಿಳಿಸಿದರು. ಆಗ ರಘುನಾಥ ರಾಜ ಹೇಳಿದ, ಗುರುಗಳಿಗೆ ನಿವೇದನೆ ಮಾಡಿಕೊಳ್ಳಿ, ರಾಜ ಬರಲಾರದ ಸ್ಥಿತಿಯಲ್ಲಿದ್ದಾನೆ, ಈಗ ಸದ್ಯಕ್ಕೆ ಬರಲಾರದ ಸ್ಥಿತಿಯಲ್ಲಿದ್ದಾನೆ. ಸುಮಾರು 5-6 ತಾಸುಗಳ ನಂತರ ಏನೋ ವ್ಯವಸ್ಥೆ ಮಾಡಿಕೊಂಡು ಬಂದು ದೂರದಿಂದ ಭೇಟಿಯಾಗ್ತಾನೆ. ಒಂದು ವಿಶಿಷ್ಟ ಕಷ್ಟದಲ್ಲಿದ್ದಾನೆ, ಸದ್ಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿ ಅಂತ ತಂದಾಗ ಶಿಷ್ಯ ಹೋಗಿ ಗುರುಗಳಿಗೆ ತಿಳಿಸಿದ್ದಾನೆ. ಆಗ ಗುರುಗಳು ಒಂದು ರಾಯಸ ಪತ್ರ
ರಾಯಸ ಪತ್ರ ಅಂತ ತಗೊಂಡಂತಂದ್ರೆ ಆಜ್ಞಾಪತ್ರ, ಆಮಂತ್ರಣ ಪತ್ರ ಇದ್ದಾಗ ಬರೆದು ಕಳಿಸಿದ್ದಾರೆ. ರಾಜ ಯಾವುದೇ ಸ್ಥಿತಿಯಲ್ಲಿರಲಿ, ಏನೇ ಪರಿಸ್ಥಿತಿಯಲ್ಲಿರಲಿ, ಈಗಲೇ ಬಂದು ಭೇಟಿಯಾಗಬೇಕು. ಇದು ನಮ್ಮ ಆಜ್ಞೆ. ಗುರುಣಾಂ ಆಜ್ಞಾ ಗುರುಣಾಂ ಈ ಅವಿಚಾರಣೀಯ. ಗುರುಗಳ ಆಜ್ಞೆ ಬಂದಾಗ ಅದೋ ಇದೋ ಹೇಗೋ ಸರಿಯೋ ತಪ್ಪೋ ಏನೋ ವಿಚಾರ ಮಾಡುವಂತಿಲ್ಲ. ಹೋಗಬೇಕು, ಅವರ ಆಜ್ಞೆ ಕೇಳಬೇಕು, ಪರಿಪಾಲಿಸಬೇಕು, ಬೇರೆ ಇಲ್ಲ. ಇದು ಶಾಸ್ತ್ರದ ನಿಯಮ. ಇದೊಂದು ಶಾಸ್ತ್ರದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಜ್ಞೆ. ರಾಜ ಈಗ ಅಸಮಂಜಸವಿದ್ದ ಹೇಳಿದ, ಇಲ್ಲ, ರಾಜನ ಪುತ್ರ ಬೆಳಿಗ್ಗೆನೆ, ನನ್ನ ಪುತ್ರ ಬೆಳಿಗ್ಗೆನೆ ತೀರ್ಕೊಂಡಿದ್ದಾನೆ ಅಂತ ರಾಜ ಹೇಳ್ತಾ ಇದ್ದಾನೆ. ಆದ್ದರಿಂದಾಗಿ ಅವನ ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡಿ ಬರಬೇಕಾದರೆ 5-6 ಗಂಟೆ ಆದರೂ ಬೇಕು, ಆನಂತರ ಬರ್ತೇನೆ ಅಂತ ಆ ರಾಯಸವನ್ನು ತಂದಿರತಕ್ಕಂಥ ಅದನ್ನು ಸ್ವೀಕರಿಸಿ ಮಂತ್ರಿಯಿಂದ ಸುದ್ದಿಯನ್ನು ಗುರುಗಳಿಗೆ ತಿಳಿಸಿದ್ದಾನೆ. ಗುರುಗಳು ಮತ್ತೊಂದು ರಾಯಸ ಪತ್ರ ಕಳಿಸಿದರು. ರಾಜ, ನೀನು ಸುಳ್ಳು ಹೇಳ್ತಾ ಇದ್ದೆ. ಯಾವ ಊರಿಗೆ ರಾಮದೇವರು ಬರ್ತಾರೆ ಆ ಊರಿನಲ್ಲಿ ರಾಮರಾಜ್ಯದ ವಾತಾವರಣ ಇರ್ತದೆ. ರಾಮರಾಜ್ಯದಲ್ಲಿ ತಂದೆ ತಾಯಿಗಳ ಎದುರಿನಲ್ಲಿ ಯಾರೂ ಅಪಮೃತ್ಯುವನ್ನು ಪಡೆಯೋದಿಲ್ಲ. ಆದ್ದರಿಂದಾಗಿ ನಿನ್ನ ಮಗನೂ ಕೂಡ ಸತ್ತಿಲ್ಲ. ಆದ್ದರಿಂದ ಈಗಿಂದೀಗಲೇ ನೀನು ಹೊರಟು ಬರಬೇಕು ಅಂತ ಆಗ ಅವರು ಆಜ್ಞೆಯನ್ನು ಮಾಡಿ ಕಳಿಸ್ತಾರೆ. ರಾಜನಿಗೆ ಅಳಬೇಕು ನಗಬೇಕು ಗೊತ್ತಾಗಲಿಲ್ಲ. ರಾಜ ಸ್ವತಃ ಬಂದಿದ್ದಾನೆ. ದೂರದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾನೆ, ಸ್ವಾಮಿ, ನಾನು ಹೇಳೋದು ಸತ್ಯ. 6 ಜನ ರಾಜವೈದ್ಯರು ಪರೀಕ್ಷೆ ಮಾಡಿ ಇಲ್ಲ, ನಿನ್ನ ಮಗ ಹೊರಟೋಗಿದ್ದಾನೆ ಅಂತ ತಿಳಿಸಿದ್ದಾರೆ. ಆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂತ ತಾವು ಈಗಲೇ ಬಾ ಅಂತ ಹೇಳಿದ್ರೆ ಬಂದಿದ್ದೇನೆ. ರಾಜ, ಇಷ್ಟು ಸುಳ್ಳು ಮಾತನಾಡಬಾರ್ದು. ನಿನ್ನ ಮಗ ಬೇಗ ಸುಮ್ಮನೆ ಮಲ್ಕೊಂಡಿದ್ದಾನೆ, ಭಾಳ ಗಾಢಾದ ನಿದ್ದೆ ಹತ್ತಿರಬೇಕು. ರಾಮದೇವರ ಸನ್ನಿಧಾನದಲ್ಲಿ ಒಬ್ಬ ವ್ಯಕ್ತಿ ಪ್ರಾಣ ಹೋಗ್ತದೆ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಹೋಗಿ ಗಟ್ಟಿಯಾಗಿ ಕಾಲಿಡುದು, ಸ್ವಾಮಿ ನಿಜ, ನಾನು ಮುಟ್ಟಿದೆ ತಪ್ಪು ಮಾಡಿ ಮೈಲಿಗೆಲ್ಲಿದ್ದೇನೆ, ನಿಜ ಹೇಳ್ತಾ ಇದ್ದೇನೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಸ್ವಾಮಿಗಳನ್ನು ಮನೆಗೆ ಕರೆಯಬಾರದು ಅಂತ ಹೇಳಿ ನಾನು ಸುಳ್ಳು ಹೇಳ್ತೇನೆ. ಅದನ್ನು ಕೂಡ ಮಗನ ವಿಷಯದಲ್ಲಿ ಈ ರೀತಿ ಸುಳ್ಳು ಹೇಳ್ತೇನೆ. ಸ್ವಾಮಿ ಆಶೀರ್ವಾದ ಮಾಡಿಸಿ, ಕ್ಷಮಿಸಿ, ಬರ್ತೇನೆ ಎಲ್ಲ ಮುಗಿಸ್ಕೊಂಡು. ಸ್ವಾಮಿಗಳು ಹೇಳಿದ್ರು, ಇಲ್ಲ, ಸಾಧ್ಯವಿಲ್ಲ. ಆ ಮಗುವನ್ನು ತಂದು ನನ್ನ ಎದುರಿಗೆ ಮಲಗಿಸಿ, ನಾನು ನೋಡ್ತೇನೆ. ಸ್ವಾಮಿ, ಈಗಾಗಲೇ ಸೂತಕದಲ್ಲಿಲ್ಲ, ನಾನು ನಿಮ್ಮನ್ನು ಮುಟ್ಟಿ ಅಪವಿತ್ರನನ್ನಾಗಿ ಮಾಡಿದ್ದೇನೆ, ದೊಡ್ಡ ಅಪರಾಧವಾಗಿದೆ. ಇನ್ನು ಸನ್ಯಾಸಿಗಳು ಶವ ದರ್ಶನ, ಶವಸ್ಪರ್ಶಾದಿಗಳನ್ನು ಮಾಡಬಾರ್ದು ಅಂತ ನಿಯಮ ಇದೆ. ನಿಮ್ಮ ನಿಯಮವನ್ನು ಅನೇಕ ಮುರಿಯಲಿ. ರಾಜ, ಹೇಳ್ತೇನೆ, ನಾನು ಹೇಳಿದಾಗ ಕೇಳು, ಬೇರೆ ವಿಚಾರ ಮಾಡಬೇಡ. ಇವರ ಮಾತು ಕೇಳಿ ರಾಜನ ಮನಸ್ಸಿನಲ್ಲಿ ಏನೋ ಒಂದು ಆಶೆ ಹುಟ್ಟಿತು. ತಂದು ಆ ಮೃತ ಶರೀರವನ್ನು ಸ್ವಾಮಿಗಳ ಎದುರಿಗೆ ಮಲಗಿಸಿದ್ದಾರೆ. ಸ್ವಾಮಿಗಳು ಅವರೊಂದು ವಿಶೇಷ ಮಂತ್ರಾಕ್ಷತೆಯ ಬುಟ್ಟಿಯನ್ನು ಇಟ್ಟುಕೊಂಡಿರ್ತಾರೆ. ಎಲ್ಲ ಕಾಲದಲ್ಲಿ, ಅದು ಕೇವಲ ವಿಶಿಷ್ಟ ಕಾಲದಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ತಾರೆ. ಆ ಮಂತ್ರಾಕ್ಷತೆ ಬುಟ್ಟಿಯನ್ನು ತರಿಸಿದ್ದಾರೆ. ಅದರಲ್ಲಿಯೇ ಮಂತ್ರಾಕ್ಷತೆ, ಒಂದು ಮುಷ್ಟಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅಭಿಮಂತ್ರಣ ಮಾಡಿ ಆ ರಾಜಕುಮಾರನ ಮೇಲೆ ಆ ಮಂತ್ರಾಕ್ಷತೆ ಹಾಕಿ, ಎಷ್ಟೊತ್ತು ಮಲ್ಕೊಳ್ತಿ ಹೇಳು, ಇಷ್ಟೆಲ್ಲ ಕಾರ್ಯಕ್ರಮ ಇದೆ ನಿಮ್ಮ ಮನೆಯಲ್ಲಿ, ಹೇಳು ಅಂದಾಕ್ಷಣಕ್ಕೇನೆ ನಿದ್ದೆ ಇದ್ದ ಎದ್ದವರಂತೆ ಆ ಮಗು ಎದ್ದು ನಿಂತಿದೆ, ಎದ್ದು ಕೂತ್ಕೊಂಡಿದೆ, ಎದ್ದು ನಿಂತಿದೆ. ರಾಜ 10 ಸಲ ಕಣ್ಣು ಒರೆಸ್ಕೊಂಡು ನೋಡ್ತಾ ಇದ್ದಾನೆ. ಇದು ನನಸೋ ಕನಸೋ? ತನ್ನ ಚೂಟಿಕೊಂಡು ನೋಡಿಕೊಂಡ, ನಾನು ಎಚ್ಚರದಲ್ಲಿದ್ದೇನೆ ಅಂತ ಹೇಳಿ. ಕೊನೆಗೆ ಸತ್ಯ ಅಂತ ಅನಿಸಿ ಓಡಿ ಹೋಗಿ ಮಗನನ್ನು ಅಪ್ಪಿಕೊಂಡಿದ್ದಾನೆ.
ಆನಂತರ ಅವನ ಬಂದ ಕಣ್ಣೀರು ದುಃಖದ ಕಣ್ಣೀರಾಗಿರಲಿಲ್ಲ, ಆನಂದಾಶ್ರುಗಳಾಗಿತ್ತು. ರಾಜ ಬಂದು ಸ್ವಾಮಿಗಳ ಪಾದವನ್ನು ಮತ್ತೊಮ್ಮೆ ಹಿಡಿದಿದ್ದಾನೆ. ನನ್ನ ಮೇಲೆ ತಾವು ಮಾಡಿದ ಉಪಕಾರ ಬಹಳ ಶ್ರೇಷ್ಠವಾದುದು. ಆದುದರಿಂದ ಮೊದಲೇ ನಿರ್ಧಾರವಾದಂತೆ ನಾಳೆ ನಮ್ಮ ಮನೆಯಲ್ಲಿ ತಮ್ಮ ರಾಮದೇವರ ಪೂಜೆ ಭಿಕ್ಷೆ ಎಲ್ಲ ನಡೆಯಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ರಘುನಾಥ ತೀರ್ಥರು ಹಾಗೇ ಆಗಲಿ ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆನಂತರ ಅವತ್ತಿನ ದಿವಸ ರಾಮದೇವರ ಪೂಜೆ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಯಾಕೆಂತಂದರೆ ಆ ರಾಜಕುಮಾರ ಸ್ವತಃ ಜೀವಿತವಾದದ್ದನ್ನು ಸಾವಿರಾರು ಜನ ತಮ್ಮ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ನೋಡಿದ್ರು. ಹೀಗಾಗಿ ಲಕ್ಷಾವಧಿ ಜನ ಸೇರಿಕೊಂಡಿದ್ದಾರೆ. ರಾಮದೇವರ ದಿಗ್ವಿಜಯ ರಾಮದೇವರು, ಮೂಲ ಸೀತಾರಾಮದೇವರು, ವಂಶರಾಮ, ವಿಠ್ಠಲ ಇತ್ಯಾದಿಗಳ ದರ್ಶನವನ್ನು ಮಾಡಿ ಪುನೀತರಾಗಿದ್ದಾರೆ. ಊಟ ಎಲ್ಲ ಮುಗಿದ ಮೇಲೆ, ಭಿಕ್ಷೆ ಎಲ್ಲ ಮುಗಿದ ಮೇಲೆ ಸ್ವಾಮಿಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ರಾಜ ಬರ್ತಾನೆ. ಬಂದು ತಾನು ಒಂದು ದಾನಪತ್ರವನ್ನು ಸ್ವಾಮಿಗಳ ಎದುರಿಗಿಡ್ತಾನೆ. ನನ್ನ ಸಂಪೂರ್ಣ ರಾಜ್ಯಕೋಶ ನಿಮಗೆ ಸಮರ್ಪಿತ. ಆಗ ಸ್ವಾಮಿಗಳು ನಗ್ತಾ ಹೇಳ್ತಾರೆ, ರಾಜ, ನಾನು ಸನ್ಯಾಸಿ, ಎಲ್ಲವನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ನಿನ್ನ ದುಡ್ಡು ನನಗೆ ಬೇಡ. ನಿನ್ನ ವಿಶ್ವಾಸ ಬೆಳೆದರೆ ಸಾಕು, ನೀನು ಭಕ್ತಿಯಿಂದ ಭಗವಂತನ ಪರಮ ಭಕ್ತನಾದರೆ ಸಾಕು, ನನ್ನದಿಷ್ಟೇ ಉದ್ದೇಶ ಇದೆ ಅಂಥೇಳಿ ಆ ಸಂಪೂರ್ಣ ಹಣ ಇಟ್ಕೋ, ಸಂದರ್ಭ ಬಂದರೆ ನಿನಗೆ ಒಳ್ಳೆಯದಕ್ಕೆ ಉಪಯೋಗ ಮಾಡುವಂಥ ಆಜ್ಞೆ ಮಾಡ್ತೇನೆ, ನನಗೆ ನಿನ್ನ ರಾಜಕೋಶ ಬೇಕಾಗಿಲ್ಲ ಅಂತ ತಿರುಗಿಕೊಟ್ಟಿದ್ದ. ಅಷ್ಟಲ್ಲೊಬ್ಬ ಶಿಷ್ಯ ಒಂದು ಪತ್ರವನ್ನು ತಂದು ಕೊಡ್ತಾನೆ. ಸ್ವಾಮಿಗಳು ಓದ್ತಾರೆ. ಓದಿ ಆನಂತರ ಹೇಳ್ತಾರೆ, ರಾಜ, ನಿನ್ನ ಮನೆಗೆ ಕೇವಲ ರಾಮದೇವರು ಅಷ್ಟೇ ಬಂದಿಲ್ಲ, ನಾಳಿನ ದಿವಸ ಯಾಕೆ ರಾಜ ಹೇಳಿದ, ಎಲ್ಲಿ ಒಂದು ತಿಂಗಳು ನನ್ನ ಮನೆಯಲ್ಲಿ ಪೂಜೆ ಆಗಬೇಕು, ಎಲ್ಲ ಆಗಬೇಕು, ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ನಾಳೆ ನಿನ್ನ ಮನೆಗೆ ರಂಗವಿಠಲ ಮತ್ತು ಶ್ರೀಕೃಷ್ಣ ಇಬ್ಬರು ಬರ್ತಾ ಇದ್ದಾರೆ ಅಂತ ಹೇಳಿ. ರಾಜನಿಗೆ ಅರ್ಥವಾಗಲಿಲ್ಲ. ಸ್ವಾಮಿ, ನೀವೇನು ಹೇಳಿದ್ರೆ ಅರ್ಥವಾಗಲಿಲ್ಲ ಅಂತಂದಾಗ ರಾಜ ಪತ್ರವನ್ನು ತೋರಿಸ್ತಾನೆ. ರಘುನಾಥ ತೀರ್ಥರು ರಾಜನಿಗೆ ಪತ್ರವನ್ನು ಕೊಡ್ತಾರೆ. ಆ ಪತ್ರವನ್ನು ಬರೆದವರು ಶ್ರೀಪಾದರಾಜರು. ಶ್ರೀಪಾದರಾಜರು ಪತ್ರದಲ್ಲಿ ಬರೆದಿದ್ದಾರೆ, ನಾವು ನಮ್ಮ ಜಪತಪಾದಿಗಳನ್ನೆಲ್ಲ ಮಾಡಿಕೊಂಡು ಭಗವಂತನ ಅನುಗ್ರಹದಿಂದ ಸುಖವಾಗಿದ್ದೇವೆ. ನೀವು ನನ್ನ ಗುರುಗಳಾದ ವಿಭುಧೇಂದ್ರ ತೀರ್ಥರ ಜೊತೆಯಲ್ಲಿ ಒಂದು ಸಲ ನಿಮ್ಮ ಹತ್ತಿರ ನಾನು ಬಂದಿದ್ದೆ. ಆಗ ನಿಮ್ಮ ಎದುರಿನಲ್ಲಿ ನಾನು ಶ್ರೀಮದ್ ನ್ಯಾಯಸುಧಾ ಜಿಜ್ಞಾಸಾಧಿಕರಣದ ಅನುವಾದ ಮಾಡಿದ್ದೆ. ಅದನ್ನು ಕೇಳಿ ನೀವು ನನಗೆ ಶ್ರೀಪಾದರಾಜ ಅಂತ ಬಿರುದನ್ನು ಕೊಟ್ಟಿದ್ರಿ. ನೀವು ಕೇವಲ ಲಕ್ಷ್ಮೀನಾರಾಯಣ ತೀರ್ಥರಲ್ಲ, ಕೇವಲ ಶ್ರೀಪಾದರು ಅಲ್ಲ, ಶ್ರೀಪಾದರಾಜರು ಅಂತ ತಿಳ್ಕೊಂಡಂತೇಳಿ ನೀವೇ ನನಗೆ ಬಿರುದನ್ನು ಕೊಟ್ಟಿದ್ದೀರಿ. ಈಗ ನನ್ನ ಹತ್ತಿರ ರಾಜೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವ್ಯಾಸತೀರ್ಥರು ಅಂತಕ್ಕಂಥ ಯುವಕ ಸನ್ಯಾಸಿಗಳು ನನ್ನ ಹತ್ತಿರ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರು ಅವರ ವಿದ್ಯಾವೈಭವ, ಅವರು ಅನುಮಾನ ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯ, ಇದನ್ನು ತಮ್ಮ ಎದುರಿಗೆ ವ್ಯಕ್ತಪಡಿಸಬೇಕು ಅಂತೇಳಿ ನನ್ನ ಬಯಕೆ ಇದೆ. ಅವರನ್ನು ಜೊತೆ ಕರೆದುಕೊಂಡು ಬರ್ತಾ ಇದ್ದೇನೆ ಅಂತೇಳಿ ಪತ್ರದಲ್ಲಿತ್ತು. ಶ್ರೀಪಾದರಾಜರು, ವ್ಯಾಸರಾಯರು, ಯುವಕರಾದ ವ್ಯಾಸರಾಯರು ಅಲ್ಲಿಗೆ ಬಂದಿದ್ದಾರೆ. ಮರು ದಿವಸ ಬಹಳ ದೊಡ್ಡ ಉತ್ಸವ ನಡೆಯಿತು. ಆ ನಂತರ ಉತ್ಸವದ ಪೂರ್ವದಲ್ಲಿ ಆಗಿತ್ತು. ಬೆಳಗ್ಗೆ ಬೇಗನೆ ದೇವರ ಪೂಜೆ ಮುಗಿಸಿ ವ್ಯಾಸರಾಯರು ವಿಶೇಷವಾದ ರೀತಿಯಲ್ಲಿ ತಮ್ಮ ಅನುವಾದವನ್ನು ಮಾಡ್ತಾರೆ ಅಂತೇಳಿ ನಿರ್ಣಯವಾಗಿತ್ತು. ಮಹಾಪಂಡಿತರು ಸೇರಿದ್ರು. ರಘುನಾಥ ತೀರ್ಥರು ಒಂದು ಕಡೆಗೆ, ಶ್ರೀಪಾದರಾಜರು,
ಅಷ್ಟೇ ರೀತಿಯಾಗಿ ವ್ಯಾಸರಾಜರು ಅದ್ವೈತ ಗ್ರಂಥಗಳ ಎಲ್ಲ ಪೂರ್ವಪಕ್ಷಗಳನ್ನು ಅನುವಾದ ಮಾಡಿ ಆನಂತರ ಪ್ರತಿಯೊಂದು ವಿಕಲ್ಪಗಳನ್ನು ಕೂಡ ಖಂಡ ತುಂಡಾಗಿ ಅದನ್ನು ಖಂಡಿಸಿ ಸರಿಯಾಗಿ ಪ್ರಮಾಣ ಪುರಸ್ಸರವಾದ ರೀತಿಯಲ್ಲಿ ವಾಕ್ಯಾರ್ಥವನ್ನು ಮಾಡಿದ್ದಾರೆ. ಸುಮಾರು 4 ಗಂಟೆಯವರೆಗೆ ಜನರೆಲ್ಲ ಸ್ತಬ್ಧರಾಗಿದ್ದಾರೆ. ಪಂಡಿತರೆಲ್ಲ ಆನಂದಾಶ್ರುಗಳನ್ನು ಸುರಿಸ್ತಾ ಇದ್ದಾರೆ. ಸ್ವತಃ ಗುರುಗಳಾದ ಶ್ರೀಪಾದರಾಜರ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಆನಂದಾಶ್ರುಗಳು ಸುರಿತಾ ಇವೆ. ರಘುನಾಥ ತೀರ್ಥರು ತಮ್ಮ ಸ್ಥಾನದಿಂದ ಎದ್ದು ಬಂದು ವ್ಯಾಸರಾಯರನ್ನು ಅಪ್ಪಿಕೊಂಡಿದ್ದಾರೆ. ಹೇಳಿದ್ದಾರೆ, ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯಾರ್ಥ ಶಿಷ್ಯಾದಿಚ್ಛೇತ್ ಪರಾಧೇಯಂ ಅಂತಿಕೊಳ್ಳುತ್ತನ್ನುವ ಕ್ರಮದಲ್ಲಿ ನೀವು ಮಾಡಿದ್ದೀರಿ. ಯುವಕ ಸನ್ಯಾಸಿಗಳಾಗಿದ್ದರೂ ಕೂಡ ನೀವು ಕೇವಲ ಸಾಮಾನ್ಯ ವ್ಯಕ್ತಿಗಳಲ್ಲ, ದ್ವೈತ ಸಿದ್ಧಾಂತದ ರಾಜರು ನೀವು. ಇವತ್ತಿನಿಂದ ನಿಮ್ಮ ಹೆಸರು ಕೇವಲ ವ್ಯಾಸತೀರ್ಥರಲ್ಲ, ನಿಮ್ಮ ಹೆಸರು ವ್ಯಾಸರಾಜರು ಅಂತೇಳಿ ನಾವು ನಿಮಗೆ ಬಿರುದನ್ನು ಕೊಡ್ತೇವೆ ಅಂತೇಳಿ ಆಗ ರಘುನಾಥ ತೀರ್ಥರು ಅವರನ್ನು ವ್ಯಾಸರಾಜರು ಅಂತೇಳಿ ಕರೆದು ಆನಂತರ ಬಾಜಾ ಭಜಂತ್ರಿಯವರನ್ನು ಕರೆದು ಹೊಗಳು ಬಟ್ಟಗಿಗಳನ್ನು ಕರೆದು ಇವತ್ತಿನಿಂದ ಇವರು ವ್ಯಾಸರಾಜರು ಅಂತೇಳಿ ಅನ್ನೋದನ್ನು ಎಲ್ಲ ಕಡೆಯಲ್ಲಿ ತಿಳಿಸಿದ್ದಾರೆ. ಎಲ್ಲ ಮುಗಿದ ನಂತರ ವ್ಯಾಸರಾಜರು, ನಾನು ಇವತ್ತೇನು ಅನುವಾದ ಮಾಡಿದ್ದೇನೆ ಅದನ್ನು ಒಂದು ಗ್ರಂಥದ ರೂಪದಲ್ಲಿ ಬರೆದಿದ್ದೇನೆ, ಇದನ್ನು ನೀವು ಪರಿಶೀಲಿಸಬೇಕು ಅಂತೇಳಿ ತಾವು ಬರೆದ ನ್ಯಾಯಾಮೃತ ಗ್ರಂಥವನ್ನು ರಘುನಾಥ ತೀರ್ಥರಿಗೆ ಕೊಡ್ತಾರೆ. ರಘುನಾಥ ತೀರ್ಥರಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಘುನಾಥ ತೀರ್ಥರು ಅದನ್ನು ಪರಿಶೀಲಿಸಿ ಇಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದ ವಿಚಾರವನ್ನು ಜನರ ಎದುರಿಗೆ ಹೇಳಬೇಕು ಅಂಥೇಳಿ ತಮ್ಮ ಶಿಷ್ಯರಾದ ವರದರಾಜಾಚಾರ್ಯರು ಅಂತೇಳಿ ಕೊಟ್ಟಿದ್ದಾರೆ. ಯಾವ ಗ್ರಂಥವನ್ನು ವರ್ಷಾನುವರ್ಷ ಅಧ್ಯಯನ ಮಾಡಬೇಕು, ಒಂದೇ ರಾತ್ರಿಯಲ್ಲಿ ವರದರಾಜಾಚಾರ್ಯರು ಅದನ್ನು ಪರಿಶೀಲನೆ ಮಾಡಿ ಮರುದಿವಸ ಅದರ ವಿವರಣೆ ಅಂತನ್ನುವುದನ್ನು ಮಾಡಿದ್ರು. ವರದರಾಜಾಚಾರ್ಯರ ಪಾಂಡಿತ್ಯ ಎಲ್ಲರಿಗೂ ಗೊತ್ತಿತ್ತು. ಎಲ್ಲರೂ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ವರದರಾಜಾಚಾರ್ಯರು ಹೇಳಿದರು, ಗ್ರಂಥ ಬಹಳ ಅದ್ಭುತವಾಗಿದೆ. ಇದೊಂದು ಮಧ್ವ ಸಿದ್ಧಾಂತಕ್ಕೆ ಕೋಟೆ ಗೋಡೆ ಅಂತ ಇದೆ. ಈ ಕೋಟೆ ಗೋಡೆಯನ್ನು ಯಾರೂ ಆಕ್ರಮಣ ಮಾಡಲು ಸಾಧ್ಯವಿಲ್ಲ, ಸೀಳಿಯಲು ಸಾಧ್ಯವಿಲ್ಲ. ಅಂತಹ ಅದ್ಭುತವಾದ ವಜ್ರಕೋಟ. ಇಷ್ಟೆಲ್ಲ ಶ್ರೇಷ್ಠತೆ ಇದ್ದರೂ ಸಹಿತ ಆರಂಭದಲ್ಲಿ ಅವರು ನಿವೇದನೆ ಮಾಡಿದ ವಿವರಣೆಯ ನಿವೇದನೆಯನ್ನೇನು ಮಾಡಿದ್ದಾರೆ, ಆ ವಾಕ್ಯ ನನಗೆ ಯಾಕೋ ಸರಿ ಬೀಳಲಿಲ್ಲ. ಅದು ಯಾಕೋ ಯೋಗ್ಯ ಕಾಣಿಸೋದಿಲ್ಲ ಅಂತಕೊಂಡಿದ್ದಾರೆ. ಸಭಾ ಸ್ತಬ್ಧವಾಯಿತು. ಯಾಕೆಂದರೆ ನಮ್ಮ ಪರಂಪರೆಯಲ್ಲಿ ಗೃಹಸ್ಥ ವಿದ್ವಾಂಸರು ಸ್ವಾಮಿಗಳು ಹೇಳಿದ್ದನ್ನು ಸರಿಯಲ್ಲ, ಸಮ್ಮತವಲ್ಲ ಅಂತಕ್ಕಂಥ ಪರಂಪರೆ ಇಲ್ಲ. ಪೀಠದ ಮೇಲೆ ಕುಳಿತವರು ಅತ್ಯಂತ ಜವಾಬ್ದಾರಿಯಿಂದ ಬರೀತಾರೆ. ಅದನ್ನು ಶಿಷ್ಯರು ನತಮಸ್ಕರಾಗಿ ಸ್ವೀಕರಿಸಬೇಕು. ರಘುನಾಥ ತೀರ್ಥರು ವರದರಾಜಾಚಾರ್ಯರನ್ನು ನೋಡಿದರು, ಶ್ರೀಪಾದರಾಜರ ಕಡೆ ನೋಡಿದರು, ವ್ಯಾಸರಾಯರು ಸಂಜ್ಞೆ ಮಾಡಿದರು, ಪರವಾಗಿಲ್ಲ ಹೇಳಲಿ ಅಂತೇಳಿ. ಆಗ ರಘುನಾಥ ತೀರ್ಥರು ಹೇಳ್ತಾರೆ, ವರದರಾಜಾಚಾರ್ಯರೇ, ನೀವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಎಚ್ಚರವಿರಲಿ. ಅಂತ ಅಸಮ್ಮತವಾದ ವಿಚಾರ ಎಲ್ಲಿ ಕಂಡು ಬಂದಿದೆ? ಅಂತ ಸಂದರ್ಭ ಎಲ್ಲಿ ಕಂಡು ಬಂದಿದೆ ಹೇಳ್ತೀರಾ? ಆ ಸಾಮರ್ಥ್ಯ ನಿಮಗಿದೆ ಅಂತಕೊಂಡು ಕೇಳ್ತಾರೆ. ಸ್ವಾಮಿ ಆಶೀರ್ವಾದ ಮಾಡಿ ಹೇಳ್ತೇನೆ ಅಂತೇಳಿ ವರದರಾಜಾಚಾರ್ಯರು ಉತ್ತರಿಸ್ತಾರೆ. ವರದರಾಜಾಚಾರ್ಯ ಹೇಳ್ತಾರೆ, ಗ್ರಂಥದ ಆರಂಭದಲ್ಲಿ
ಮಂಗಲಾಚರಣೆ ಮುಗಿದ ನಂತರ ವ್ಯಾಸತೀರ್ಥರು ಒಂದು ಶ್ಲೋಕ ಬರೆದಿದ್ದಾರೆ. ಆ ಶ್ಲೋಕ ಹೀಗಿದೆ: ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಕ್ವಾಪ್ ಅಶ್ಯೋಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋಮ. ನಾನು ಈ ಗ್ರಂಥದಲ್ಲಿ ನಮ್ಮ ಪೂರ್ವದಲ್ಲಿರ್ತಕ್ಕಂಥ ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು, ಟೀಕಾಕೃತ್ಪಾದರು ಮೊದಲಾಗಿರ್ತಕ್ಕಂಥವರು ಬೇರೆ ಬೇರೆ ವಿಷಯಗಳನ್ನು ಅಲ್ಲಲ್ಲಿ ಹೇಳಿದ್ದನ್ನು ನಾನು ಒಂದೇ ಕಡೆಗೆ ಸಂಗ್ರಹ ಮಾಡಿದ್ದೇನೆ. ಎರಡನೇದನ್ನು, ಸಂಕ್ಷಿಪ್ತವಾದದ್ದನ್ನು ಸ್ವಲ್ಪ ವಿಸ್ತಾರ ಮಾಡಿದ್ದೇನೆ. ಅಲ್ಲದೆ ಅನುಕ್ತ ಕಥನಾತ್ ಕ್ವಾಪಿ, ಅವರು ಹೇಳದೇ ಇರತಕ್ಕಂಥ ಕೆಲವು ವಿಷಯಗಳನ್ನು ಕೂಡ ನಾನು ಈ ಗ್ರಂಥದಲ್ಲಿ ಸೇರಿಸಿದ್ದರಿಂದ ನನ್ನ ಈ ಶ್ರಮ ಸಫಲ ಅಂತ ನನಗನ್ನಿಸ್ತದೆ ಅಂತೇಳಿ ಬರೆದಿದ್ದಾರೆ. ಆದರೆ ನಮ್ಮ ಪರಂಪರೆಯಲ್ಲಿ ಟೀಕಾಕೃತ್ಪಾದರಾದಿ ಗುರುಗಳು, ಶ್ರೀಮದಾಚಾರ್ಯರು, ಪದ್ಮನಾಭ ತೀರ್ಥಾದಿ ಗುರುಗಳು, ಟೀಕಾಕೃತ್ಪಾದರು ಹೇಳದೇ ಇದ್ದ ವಿಷಯ ನಾನು ಹೇಳ್ತೇನೆ ಅಂತ ದಾರ್ಢ್ಯ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ, ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಇವರು ಹೇಳಿದ ಅನುಕ್ತ ಕಥನಾತ್ ಕ್ವಾಪಿ, ಅವರು ಹೇಳದೇ ಇರತಕ್ಕಂಥ ವಿಷಯವನ್ನು ನಾನು ಹೇಳ್ತೇನೆ ಅಂತಂದದ್ದು ನನಗೆ ಸರಿ ಬಂದಿಲ್ಲ. ಇವರ ಸಂಪೂರ್ಣ ಗ್ರಂಥದಲ್ಲಿ, ಸಂಪೂರ್ಣ ಗ್ರಂಥ ಅಂತಂದರೆ ಸುಮಾರು 300-400 ಪೇಜದ ಗ್ರಂಥ. ಈ ಗ್ರಂಥದಲ್ಲಿ ಅವರು ಪೂರ್ವಾಚಾರ್ಯರು ಹೇಳದೇ ಇರತಕ್ಕಂಥ ಯಾವ ವಿಷಯವೂ ಇಲ್ಲ. ಅದನ್ನು ನಾನು ದೃಢವಾಗಿ ಹೇಳಬಲ್ಲೆ ಅಂತೇಳಿ ರಘುವರ ತೀರ್ಥರು ಹೇಳಿದ್ದಾರೆ. ಇಲ್ಲ, ವರದರಾಜಾಚಾರ್ಯರು ಹೇಳಿದರು. ಇವರ ಧಾಷ್ಟ್ಯವನ್ನು ಕೊಂಡು ಪಂಡಿತರಿಗೂ ಆಶ್ಚರ್ಯವಾಯಿತು. ಎಲ್ಲರೂ ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ಇಷ್ಟು ವಿಶಾಲ ಗ್ರಂಥ ಒಂದೇ ರಾತ್ರಿಯಲ್ಲಿ ನೋಡಿ ಇದರ ಬಗ್ಗೆ ಈ ರೀತಿ ಅಭಿಪ್ರಾಯ ಹೇಳುವುದು. ಆಗ ರಘುನಾಥ ತೀರ್ಥರು ವರದರಾಜಾಚಾರ್ಯ ಕೇಳ್ತಾರೆ, ಅವರು ಹೇಳದೇ ಇದ್ದದ್ದು ಹೊಸ ವಿಷಯ ಯಾವುದೂ ಹೇಳಿಲ್ಲ ಅಂತ ಅನ್ನೋದನ್ನು ನೀವು ಸಮರ್ಥನೆ ಮಾಡ್ತೀರಾ? ಸ್ವಾಮಿ ಆಜ್ಞೆ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ಆಗ ವ್ಯಾಸರಾಯರು ಒಂದು ಲೀಸ್ಟ್ ಕೊಡ್ತಾರೆ. ವರದರಾಜಾಚಾರ್ಯರೇ, ಇಷ್ಟು ಹೊಸ ವಿಷಯಗಳನ್ನು ನಾನು ಹೇಳಿದ್ದೇನೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಇದು ಈ ಗ್ರಂಥದಲ್ಲಿ ಎಲ್ಲಿ ಬಂದಿದೆ, ಹೇಗೆ ಬಂದಿದೆ ನೀವು ತಿಳಿಸಿ ಹೇಳಬೇಕು ಅಂತಂದಾಗ ವರದರಾಜಾಚಾರ್ಯರು ವ್ಯಾಸರಾಯರಿಗೆ ನಮಸ್ಕಾರ ಮಾಡಿ, ಆ ಪ್ರತಿಯೊಂದು ವಿಷಯವೂ ಕೂಡ ಟೀಕಾಕೃತ ಅನುವ್ಯಾಖ್ಯಾನದಲ್ಲಿ ಎಲ್ಲಿ ಬಂದಿದೆ, ಶ್ರೀಮನ್ ನ್ಯಾಯಸುಧಾದಲ್ಲಿ ಎಲ್ಲಿ ಬಂದಿದೆ, ಟೀಕಾಕೃತ್ಪಾದರ ಉಳಿದ ಗ್ರಂಥಗಳಲ್ಲಿ ಎಲ್ಲಿ ಬಂದಿದೆ, ಅವರ ಖಂಡನತ್ರಯ ವ್ಯಾಖ್ಯಾನ, ದಶಪ್ರಕರಣದ ವ್ಯಾಖ್ಯಾನದಲ್ಲಿ ಎಲ್ಲಿ ಬಂದಿದೆ, ಎಲ್ಲವನ್ನೂ ಕೂಡ ಅನೂಚಾನವಾಗಿ ಇವೆಲ್ಲ ವಿಷಯಗಳು ಮೊದಲೇ ಬಂದಿವೆ, ಸೂಚ್ಯವಾಗಿ ಬಂದಿವೆ, ಸ್ಪಷ್ಟವಾಗಿ ಹೇಳಲಿಲ್ಲ. ಆದರೆ ಈ ವಿಷಯ ಬಂದಿದೆ ಅಂತ ತಿಳ್ಕೊಂಡಂತೇಳಿ 3-3.5 ತಾಸು ಅನುವಾದ ಮಾಡಿದರೆ ಎಲ್ಲರೂ ಆಶ್ಚರ್ಯಚಕಿತರಾಗಿ ಬಾಯಲ್ಲಿ ಬೆರಳಿಟ್ಟುಕೊಂಡು ಕೇಳ್ತಾ ಇದ್ದಾರೆ. ಮುಗಿದಾಕ್ಷಣ ಕೈ ಎದ್ದು, ಮುಗಿದಾಕ್ಷಣ ವ್ಯಾಸರಾಯರು ಎದ್ದು ಓಡಿ ಬಂದಿದ್ದಾರೆ. ವರದರಾಜಾತನ ಅಪ್ಪಿಕೊಂಡಿದ್ದಾರೆ. ಆಚಾರ್ಯರೇ, ನೀವು ಹೇಳಿದ್ದು ಸತ್ಯ. ಅನುಕ್ತ ಕಥನಾತ್ ಕ್ವಾಪಿ ಅಂತ ವಿಷಯದಲ್ಲಿ ಅವರು ಹೇಳದೇ ಇದ್ದದ್ದನ್ನು ನಾನು ಹೇಳಿದ್ದೇನೆ ಅಂತ ನನ್ನ ಅಭಿಪ್ರಾಯ ಸರ್ವತಾ ಇಲ್ಲ. ಅವರು ಕಂಠತಃ ಹೇಳದೇ ಇದ್ದದ್ದನ್ನು, ಇದು ಈ ವಿಷಯ ಹೇಳ್ತೇನೆ ಅಂತಕೊಂಡು ಸೂಚನೆ ಮಾಡದೆ ಹೇಳಿದ್ದನ್ನು ನಾನು ಅದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಹೊರತು ನಾನು ಕೂಡ ಹೊಸದಾಗಿ ಹೇಳಿದ್ದೇನೆ, ಟೀಕಾಕೃತ್ಪಾದರಾದ ಗುರುಗಳು ಹೇಳಿದ್ದನ್ನು ಹೇಳ್ತೇನೆ ಅಂತಕೊಂಡಂತನ್ನೋ ಧೈರ್ಯ ನಾನು ಮಾಡಿಲ್ಲ. ಆದ್ದರಿಂದ ಕಂಠತಃ ಅನುಕ್ತ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು ಮುಂದೆ ಬರ್ತಕ್ಕಂಥ ಎಲ್ಲ ಅಧ್ಯೇತೃಗಳು ಅಂತ ಹೇಳಿದಾಗ ಶ್ರೀಪಾದರಾಜರಿಗೂ ಬಹಳ ಸಂತೋಷವಾಯಿತು. ವ್ಯಾಸರಾಜರು, ಶ್ರೀಪಾದರಾಜರು ಆ ವರದರಾಜಾಚಾರ್ಯರಿಗೆ ವಿಶೇಷವಾದ ಶಾಲುಗಳನ್ನು ಹೊದಿಸಿ ಅನುಗ್ರಹ ಮಾಡಿದ್ದಾರೆ. ರಘುನಾಥ ತೀರ್ಥರಿಗಂತೂ ಬಹಳ ಸಂತೋಷವಾಯಿತು. ನನ್ನ ಒಬ್ಬ ಶಿಷ್ಯ ಇಂಥ ಮಹಾನ್ ವಿದ್ವಾಂಸನಿದ್ದಾನೆ ಅಂತ ಹೇಳಿ ಆ ಕಾಲಕ್ಕೆ ಅವರು ಸಭೆಯಲ್ಲಿ ಘೋಷಣೆ ಮಾಡಿದರು.
ಇವತ್ತಿನಿಂದ ಇವರ ಹೆಸರಿನ ಹಿಂದೆ ಆದ್ಯ ಅಂತನ್ನುವ ಉಪಾಧಿಯನ್ನು ನಾನು ಕೊಡ್ತೇನೆ. ಇವತ್ತಿನಿಂದ ಇವರು ಬರೇ ಕೇವಲ ವರದರಾಜಾಚಾರ್ಯರಲ್ಲ, ಆದ್ಯ ವರದರಾಜಾಚಾರ್ಯರು. ಇವತ್ತಿನಿಂದ ಇವರಿಗೆ ಮಠಕ್ಕೆ ಮೇಣೆಯಲ್ಲಿ ಕೂತ್ಕೊಂಡು ಬರ್ಬೋದು. ಆನಂತರ ಹಗಲು ದೇವಟಿಗೆ ಹಗಲಿನಲ್ಲಿ ಆ ಪಂಜನ ಹಿಡಿದುಕೊಂಡು ಬರಬೇಕು. ಆ ಮರ್ಯಾದೆಯನ್ನು ನಾವು ಕೊಡ್ತೇವೆ. ಇನ್ನು ಮುಂದೆ ನಮ್ಮ ಮಠದಲ್ಲಿ ಇವರಾಗಲಿ ಇವರ ವಂಶಜರಾಗಲಿ ಮುಂದೆ ಆಚಂದ್ರಾರ್ಕವಾಗಿ ಈ ವಂಶಜರಿಗೆ ಮೊದಲು ತೀರ್ಥ, ಮೊದಲು ಗಂಧ ಕೊಡ್ತಕ್ಕಂಥ ಮರ್ಯಾದೆ ಮುಂದೆ ನಮ್ಮ ಪೀಠದಲ್ಲಿ ಬರ್ತಕ್ಕಂತಹ ಎಲ್ಲ ಸ್ವಾಮಿಗಳು ಅದನ್ನು ಅನುಕರಿಸಬೇಕು ಅಂತ ತಿಳ್ಕೊಂಡಂತೇಳಿ ರಘುನಾಥ ತೀರ್ಥರು ಹೇಳಿ ಅವರನ್ನು ಮರ್ಯಾದೆ ಮಾಡಿದ್ದಾರೆ. ವಿದ್ವತ್ಗೆ ಅಷ್ಟು ಮರ್ಯಾದೆ ಇತ್ತು. ಇವತ್ತಿಗೂ ನಮ್ಮ ಮಠದಲ್ಲಿ ಆದ್ಯ ವಂಶದಲ್ಲಿ ಹುಟ್ಟಿದ ಒಂದು ಕೂಸೇ ಇರಲಿ, ಓದಿರಲಿ ಬಿಡಲಿ, ಪಂಡಿತನೇ ಇರಲಿ ಇರಲೇ ಇರಲಿ, ಮೊದಲು ಕರೆದು ತೀರ್ಥವನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇವತ್ತಿಗೂ ನಮ್ಮಲ್ಲಿ ಇದೆ. ಅಂಥ ಒಂದು ಅದ್ಭುತ ವ್ಯಕ್ತಿಯನ್ನು ಕೊಟ್ಟಿರ್ತಕ್ಕಂಥವರು ವರದರಾಜಾಚಾರ್ಯರು. ಆದರೆ ರಘುನಾಥ ತೀರ್ಥರ ಕನಸು ಬೇರೆ ಇತ್ತು. ರಘುನಾಥ ತೀರ್ಥರಿಗೆ ಒಬ್ಬ ಶ್ರೇಷ್ಠ ವ್ಯಕ್ತಿ, ಒಂದು ಕ್ರಾಂತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಪರಂಪರೆಯಲ್ಲಿ ಬರಬೇಕು ಅಂತ ತಿಳ್ಕೊಂಡಂಥೇಳಿ ಆಗ ಅವರು ಬಹಳ ವಿಚಾರವನ್ನು ಮಾಡಿ ಬಹಳ ವ್ಯವಸ್ಥೆಯನ್ನು ಮಾಡಿ ಆ ಕಾಲದಲ್ಲಿ ಅವರು ಒಬ್ಬ ಶಿಷ್ಯನನ್ನು ಸ್ವೀಕರಿಸಿ ಅವರಿಗೆ ರಘುವರ್ಯ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಹೆಸರನ್ನು ಇಟ್ಟಿದ್ದಾರೆ. ರಘುನಾಥ ತೀರ್ಥರ ಆ ದಿಗ್ವಿಜಯವನ್ನು ಕೊಂಡು ಜಗತ್ತೆಲ್ಲ ಹೊಗಳಿದೆ. ಆನಂತರ ಅವರು ಅಲ್ಲಿಂದ ಸಂಚಾರ ಮಾಡುತ್ತಾ ಯರಗೋಳಕ್ಕೆ ಬರ್ತಾರೆ. ಯರಗೋಳಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ರಘುನಾಥ ತೀರ್ಥರು ವಿಚಾರ ಮಾಡ್ತಾರೆ, ನಾನು ಗಂಗಾ ಪ್ರಯಾಣ ಮಾಡಬೇಕು, ಕಾಶಿ ಯಾತ್ರೆ ಮಾಡಬೇಕು. ಆನಂತರ ಅದಕ್ಕೆ ಹೋಗುವ ಪೂರ್ವದಲ್ಲಿ ನಾನು ನನ್ನ ಸಂಸ್ಥಾನ ಯಾರಿಗಾದ್ರೂ ಒಪ್ಪಿಸಿಕೊಡ್ಬೇಕು, ಉತ್ತರಾಧಿಕಾರಿಯನ್ನು ನೇಮಿಸಬೇಕು. ಯಾಕೆ ಕಾಶಿ ಯಾತ್ರೆ ಕಠಿಣ, ಹೋದವರು ತಿರುಗಿ ಬರ್ತಾರೋ ಇಲ್ಲೋ ಅಂತ ಅನ್ನೋ ನಿಶ್ಚಿತ ಇಲ್ಲ. ಆದ್ದರಿಂದಾಗಿ ಅವರು ತಮ್ಮ ಸಂಬಂಧಿಯಲ್ಲಿ ಪೂರ್ವಾಶ್ರಮದ ಸಂಬಂಧಿಯಾಗಿರ್ತಕ್ಕಂಥ ರಾಮಚಂದ್ರ ಶಾಸ್ತ್ರಿ ಅಂತಿಕೊಂಡಂತಕ್ಕಂಥವರಿಗೆ ಆಶ್ರಮವನ್ನು ಕೊಟ್ಟು ರಘುವರ್ಯರು ಅಂತಿಕೊಂಡಂತೇಳಿ ಕರೆದಿದ್ದಾರೆ. ಆನಂತರ ಕಾಶಿಗೆ ಹೊರಡಬೇಕು ಅಂತಂದಾಗ ಬೆಳಿಗ್ಗೆನೆ ಕನಸಿನಲ್ಲಿ ಭಾಗೀರಥಿ ಹೇಳ್ತಾಳೆ, ನೀವು ಎಲ್ಲಿ ಕುಳಿತುಕೊಂಡಿದ್ದೀರಿ, ಅದರ ಸಮೀಪದಲ್ಲೇ ನಾನೇ ಬರ್ತೇನೆ, ನೀವು ದೂರ ಬರುವ ಕಾರಣವಿಲ್ಲ ಅಂತಿಕೊಂಡಂತೆ. ಬೆಳಗ್ಗೆ ಎಲ್ಲರೂ ಮಠದ ಹಿಂದೆ ಇರ್ತಕ್ಕಂಥ ಭಾಗದಲ್ಲಿ ದಾರಿ ಕಾಯ್ತಾ ಇದ್ದಾರೆ. ಅಷ್ಟರಲ್ಲಿ ಹೊರಗರೆಯುತ್ತ ನೀರಿನ ಪ್ರವಾಹ ಬಂದಿದೆ, ಬಿಳಿ ನೀರಿನ ಪ್ರವಾಹ. ಗಂಗಾದೇವಿ ಅಲ್ಲಿಗೆ ಬಂದು ವಿಶೇಷವಾದಂಥ ರೀತಿಯಲ್ಲಿ ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಆನಂತರ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ರಘುನಾಥ ತೀರ್ಥರ ಒಂದು ವೈಶಿಷ್ಟ್ಯವನ್ನು ಕಂಡು ಆನಂತರ ಪಿಂಗಲನಾಮ ಸಂವತ್ಸರದಲ್ಲಿ 1497ರಲ್ಲಿ ರಘುನಾಥ ತೀರ್ಥರವರೆಗೂ ಆ ಗಂಗಾ ನದಿ ಬಂದಿದ್ದಾಳೆ. ಮೊದಲಿಂದ ತುಂಗಭದ್ರಾ ನದಿಯ ಪ್ರವಾಹವಿತ್ತು, ಆ ಪ್ರವಾಹ ಇಲ್ಲಿವರೆಗೂ ಬಂದಿದೆ. ಆನಂತರ ತುಂಗಭದ್ರಾ ನದಿಯಲ್ಲಿ ಮಧ್ಯದಲ್ಲಿ ಕಲ್ಲಿನ ಒಂದು ರಾಶಿ, ಅದರ ಮೇಲೆ ಕುಳಿತುಕೊಂಡು ತುಂಗಭದ್ರಾ ನದಿ ಮಧ್ಯದಲ್ಲಿ ಸ್ವಾಮಿಗಳು ಶಾಲಿಗ್ರಾಮ ಮತ್ತು ವ್ಯಾಸಮುಷ್ಟಿಗಳಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ವ್ಯಾಸಮುಷ್ಟಿ ಕೈ ಜಾರಿ ಆ ತುಂಗಭದ್ರೆಯಲ್ಲಿ ಬಿದ್ದುಬಿಟ್ಟಿದೆ. ಶಿಷ್ಯರ ಕಡೆಯಿಂದ ಹುಡುಕಿಸಿದ್ದಾರೆ, ಒಟ್ಟು ಸಿಗಲೇ ಇಲ್ಲ.
ಆಗ ರಘುನಾಥ ತೀರ್ಥರು ಹೇಳಿದರು, ಆ ವ್ಯಾಸಮುಷ್ಟಿ ಸಿಗುವವರೆಗೂ ನಾವು ಊಟ ಮಾಡುವುದಿಲ್ಲ. ಉಳಿದ ಮಠದವರಿಗೆಲ್ಲ ಊಟ ಮಾಡಿ ನೈವೇದ್ಯ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ರು. ಉಪವಾಸ 21 ದಿನ ಆಯಿತು. ಮೊದಲೇ ವಯಸ್ಸಾಗಿತ್ತು. ದಿನ ದಿನಕ್ಕೆ ಅವರು ಅತ್ಯಂತ ಶಕ್ತಿಹೀನರಾಗ್ತಾ ಇದ್ದಾರೆ. 21ನೇ ದಿನ ಕನಸಿನಲ್ಲಿ ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇವೆ. ನಾಳೆ ನೀವು ಎಲ್ಲಿ ಕುಳಿತುಕೊಂಡು ಪೂಜೆ ಮಾಡ್ತಾ ಇದ್ದೀರಿ ಅಲ್ಲಿಗೆ ಸುಮಾರು ಸಣ್ಣ ಆಕೃತಿಯ 10-12 ಆಮೆಗಳು ಬರ್ತವೆ, ಕೂರ್ಮ. ಅವೆಲ್ಲವನ್ನು ಅವು ಕಲ್ಲಿನದಿರ್ತವೆ, ನೀರ ಮೇಲೆ ತೇಲ್ತಾ ಬರ್ತದೆ. ನೀವು ಅವುಗಳನ್ನು ಎತ್ತಿ ಇಟ್ಟು ತಟ್ಟೆಯಲ್ಲಿ ಇಟ್ಟುಕೊಳ್ಳಿ. ಯಾವುದು ಅಭಿಷೇಕ ಮಾಡಿದ ಕ್ಷಣಕ್ಕೇನೆ ಗರಗರ ತಿರುಗ್ತದೆಯೋ ಅಲ್ಲಿ ನನ್ನ ಪೂರ್ಣ ಸನ್ನಿಧಾನ ಇದೆ. ವ್ಯಾಸ ಮುಷ್ಟಿಯಲ್ಲಿ ಏನಿತ್ತು ಅದೇ ಸನ್ನಿಧಾನ ಇದರಲ್ಲಿ ಇದೆ. ಅದನ್ನೇ ವ್ಯಾಸಮುಷ್ಟಿಯ ಸ್ಥಳದಲ್ಲಿ ನೀವು ಸ್ವೀಕಾರ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ರಘುನಾಥ ತೀರ್ಥರಿಗೆ ವೇದವ್ಯಾಸರು ಹೇಳ್ತಾರೆ. ಮರುದಿವಸ ಈ ಸುದ್ದಿಯನ್ನು ಕೇಳಿ ಸಾವಿರಾರು ಜನ ದಂಡೆಯ ಮೇಲೆ ಬಂದುಕೊಂಡು ನಿಂತ್ಕೊಂಡಿದ್ದಾರೆ. ಅವರು ಅಭಿಷೇಕ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನೀರಿನ ಮೇಲೆ 10-12 ಸಣ್ಣ ಸಣ್ಣ ದೊಡ್ಡ ಅಡಿಕೆಯಷ್ಟು ಆಮೆಗಳು, ಕಲ್ಲಿನ ಆಮೆಗಳು ಅವುಗಳನ್ನು ಅಲ್ಲಿ ತೇಲ್ತಾ ಬಂದಿವೆ. ರಘುನಾಥ ತೀರ್ಥರು ಎಲ್ಲವನ್ನು ಎತ್ತಿ ತಟ್ಟೆಯಲ್ಲಿ ಇಟ್ಟಿದ್ದಾರೆ. ಅಭಿಷೇಕ ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಆ ಕೂರ್ಮ ಗರಗರಗರ ತಿರುಗಲಿಕ್ಕೆ ಪ್ರಾರಂಭವಾಯಿತು. ಅದೊಂದನ್ನು ಇಟ್ಟುಕೊಂಡು ಉಳಿದದ್ದನ್ನೆಲ್ಲ ವಿಸರ್ಜನೆ ಮಾಡಿದ್ದಾರೆ. ಇವತ್ತಿಗೂ ಮಠದಲ್ಲಿ ಪೂಜೆಯ ಆರಂಭದಲ್ಲಿ ಸ್ವಾಮಿಗಳು ಆ ಕೂರ್ಮರೂಪಿ ವ್ಯಾಸದೇವರನ್ನು ಹಾಲಿನಿಂದ ಅಭಿಷೇಕ ಮಾಡಿದಾಗ ಗರಗರ ತಿರುಗೋದು ಇವತ್ತೂ ಕಾಣಬಹುದು. ಅಂತಹ ಒಂದು ವಿಶಿಷ್ಟತೆಯಿಂದ ಯುಕ್ತವಾಗಿರತಕ್ಕಂಥ ಮಹಾಮಹಿಮರು ರಘುನಾಥ ತೀರ್ಥರು. 21 ದಿನದ ಉಪವಾಸದಿಂದ ರಘುನಾಥ ತೀರ್ಥರು ಪೂರ್ತಿಯಾಗಿ ಅವರು ದಣಿದು ಹೋಗಿದ್ದರು. ಆನಂತರ ಅವರು ಇನ್ನು ನನ್ನ ಕಾಲ ಮುಗಿಯಿತು ಅಂತ ತಿಳ್ಕೊಂಡಂತ ಹೇಳಿ ತಮ್ಮ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ರಘುವರ್ಯರನ್ನು ಕರೆದು ಹೇಳ್ತಾರೆ, ರಘುವರ್ಯರೇ, ಇಷ್ಟು ದಿನ ನಾವು ಕೇವಲ ಸನ್ಯಾಸಿಗಳಾಗಿ ಒಂದು ಹಸಿಬೆಯಲ್ಲಿ ರಾಮದೇವರ ಮೂರ್ತಿಯನ್ನು ಇಟ್ಟುಕೊಂಡು, ಪೆಟ್ಟಿಗೆಯನ್ನು ಇಟ್ಟುಕೊಂಡು ಒಂದು ಮಣೆಯ ಮೇಲೆ ಬಾಳೆ ಎಲೆ ಹಾಸಿ ಬಾಳೆ ಎಲೆ ಮೇಲೆ ಪೂಜೆ ಮಾಡ್ತಾ ಇದ್ದೆವು. ಈಗ ಎಲ್ಲ ಕಡೆಯಲ್ಲಿ ಮುಸಲ್ಮಾನ್ ಅಧಿಕಾರಿಗಳು, ನವಾಬರು, ಅಧಿಪತಿಗಳು, ಜಾಗೀರ್ದಾರರು ಎಲ್ಲ ಅವರೇ ಆಗಿಬಿಟ್ಟಿದ್ದಾರೆ. ಇನ್ನು ನಮ್ಮ ರಾಜರು ಕೂಡ, ಹಿಂದೂ ರಾಜರು ಕೂಡ ಅವರ ಅಧೀನರಾಗಿ ಕೇವಲ ಸಾಮಂತರಾಗಿದ್ದಾರೆ. ಮುಸಲ್ಮಾನ್ ರಾಜರು ಅವರಿಗೆ ಅವ್ರು ಬೇಡದಷ್ಟು ಹಣ ಕೊಡ್ತಾರೆ, ಎಲ್ಲ ವಸೂಲು ಮಾಡ್ತಾರೆ. ಹೀಗಾಗಿ ಎಲ್ಲ ರಾಜರು ಕೂಡ ಅವರು ಹಣದ ಹಿಂದೆ ಬಿದ್ದು ಭೋಗಲೋಲುಪರಾಗಿದ್ದಾರೆ. ಭೋಗಲೋಲುಪರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಜನರಿಗೆ ವಿದ್ಯೆಯ ಆಕರ್ಷಣೆ ಇಲ್ಲ, ಭಕ್ತಿಯ ಆಕರ್ಷಣೆ ಇಲ್ಲ. ಈಗ ಜನರಿಗೆ ಆಕರ್ಷಣೆ ದುಡ್ಡಿನ ಆಕರ್ಷಣೆ ಇದೆ, ಶ್ರೀವಂತಿಕೆಯ ಆಕರ್ಷಣೆವಿದೆ. ದೇವರನ್ನು ಹಾಗೆ ಬಾಳೆ ಮೇಲೆ ಇಟ್ಟು ಪೂಜೆ ಮಾಡಿದರೆ ದರ್ಶನಕ್ಕೆ ಮಾಡಲಿಕ್ಕೆ ಬರ್ತಕ್ಕಂಥವ್ರು ಭಾಳ ಕಡಿಮೆ. ದೇವರಿಗಾಗಿ ಬಂಗಾರದ ಪೀಠ ಆಗಬೇಕು, ಆಭರಣಗಳ ವಜ್ರದ ಆಭರಣಗಳಾಗಬೇಕು. ಜನರು ಅದನ್ನಾದರೂ ನೋಡ್ಲಿಕ್ಕೆ ಬರ್ತೇವೆ ಅಂತೇಳಿ ಸಾಮಾನ್ಯ ಜನರು ಬರ್ತಾರೆ, ಭಕ್ತರಾಗ್ತಾರೆ. ಪ್ರತಿ ಹಳ್ಳಿಗೂ ಇವತ್ತಿನ ದಿವಸ ಪಂಡಿತರು ಬೇಕಾಗಿದೆ. ಪ್ರತಿ ಊರಿಗೂ ಕೂಡ ನಮ್ಮ ಧರ್ಮದ ಪ್ರಚಾರ ಮಾಡ್ತಕ್ಕಂಥವ್ರು ಬೇಕಾಗಿದ್ದಾರೆ. ವಿದ್ವಾಂಸರು ಮುಸಲ್ಮಾನರ ಇಂದ ಅಂಜಿ ಪಾಠ ಪ್ರವಚನ ಗುಪ್ತವಾಗಿ ಮಾಡ್ತಾ ಇದ್ರೂ ಕೂಡ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ನೀವು ತಪಸ್ಸು ಮಾಡಿ, ನಿಮ್ಮ ತಪಸ್ಸಿನಿಂದ ಮೆಚ್ಚಿ ಒಬ್ಬ ಶ್ರೇಷ್ಠ ವ್ಯಕ್ತಿ ನಿಮ್ಮ ಶಿಷ್ಯನಾಗಿ ಬರ್ತಾನೆ.
ಶಿಷ್ಯನಾಗಿ ಬಂದು ಮಠದ ಸಂದರ್ಭದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಾನೆ. ಅದಕ್ಕೋಸ್ಕರ ನೀವು ಮೂಲರಾಮದೇವರ ವಿಶೇಷ ಆರಾಧನೆಯನ್ನು ಮಾಡಿ ಮೂಲರಾಮದೇವರ ವಿಶಿಷ್ಟವಾಗಿರ್ತಕ್ಕಂತಹ ತಪಸ್ಸು ಮಾಡಿ ಅಂತ ಶಿಷ್ಯ ನಿಮಗೆ ಸಿಗ್ತಾನೆ. ಅವನಿಂದ ನಮ್ಮ ಮಧ್ವ ಸಿದ್ಧಾಂತ, ನಮ್ಮ ವೈಷ್ಣವ ಸಿದ್ಧಾಂತ ಉದ್ಧೃತವಾಗ್ತದೆ ಅಂತ ಹೇಳಿ ವೃಂದಾವನಸ್ಥರಾಗಿದ್ದಾರೆ. ರಘುವರಿಯರು ಮಹಾನ್ ವಿದ್ವಾಂಸರು. ಅವರ ಶಿಷ್ಯರಲ್ಲಿ ಗುರುಗಳ ಶಿಷ್ಯರಾದಂಥ ಆದ್ಯ ವರದರಾಜಾಚಾರ್ಯ, ನೂರಾರು ಸಾವಿರಾರು ಜನ ಮಹಾವಿದ್ವಾಂಸರು ಅವರನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ. ಅವತ್ತು ವಿಜಯಾದಶಮಿ. ಅನೇಕ ವರ್ಷಗಳಿಂದ ಅವರು ದಿನಾಲು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಧೋಕ್ಷಜ ತೀರ್ಥರಿಗೆ ಟೀಕಾಕೃತ್ಪಾದರಂತೆ ಶಿಷ್ಯ ಸಿಗುವಂತೆ ನನಗೊಬ್ಬ ಈ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಬ್ಬ ಶಿಷ್ಯನನ್ನು ಸಿಗಲಿ ಅಂತೇಳಿ ತಪಸ್ಸು ಮಾಡ್ತಾ ಇದ್ದಾರೆ. ವಿಜಯಾದಶಮಿ ಅವತ್ತು ಮಧ್ವ ಜಯಂತಿ ಕೂಡ. ಅವತ್ತು ರಾತ್ರಿ ರಘುವರ್ಯರ ಸ್ವಪ್ನದಲ್ಲಿ ಮಧ್ವಾಚಾರ್ಯರು ಪ್ರತ್ಯಕ್ಷರಾಗಿದ್ದಾರೆ. ಅದನ್ನು ನೋಡಿ ಆಶ್ಚರ್ಯಚಕಿತರಾಗಿ ರಘುವರ್ಯ ತೀರ್ಥರು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಮಧ್ವಾಚಾರ್ಯರು ಅಭಯ ಹಸ್ತವನ್ನು ಅವರಿಗೆ ತೋರಿಸಿ ಆ ಕಾಲದಲ್ಲಿ ಹೇಳ್ತಾರೆ, ರಘುವರ್ಯರೇ, ಗುರುಗಳು ಹೇಳಿದಂತೆ ತಪಸ್ಸು ಮಾಡ್ತಾ ಇದ್ದೀರಿ ಒಬ್ಬ ಶ್ರೇಷ್ಠ ಶಿಷ್ಯನಿಗೋಸ್ಕರ. ಇನ್ನು ಆ ಚಿಂತೆ ದೂರ ಆಗ್ತದೆ. ಚಿಂತೆ ಮಾಡಬೇಡಿ, ನಿಮ್ಮ ತಪಸ್ಸು ಸಫಲವಾಗಿದೆ. ಆದ್ದರಿಂದ ನೀವು ಇಲ್ಲಿಂದ ಬೇಗನೆ ಸ್ವರ್ಣವಾಟಕ್ಕೆ ಹೋಗಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸ್ವರ್ಣವಾಟ ಅಂತ ತಿಳ್ಕೊಂಡಂತಂದರೆ ಸುವರ್ಣಪುರಿ, ಸೊನ್ನೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ನಿಮ್ಮ ಪೂರ್ವಾಶ್ರಮದ ತಂಗಿ ಗಂಗಾಂಬ, ನಿಮ್ಮ ಭಾವಮೈದುನ ಅಲ್ಲಿ ಸುಬ್ಬಾ ಭಟ್ಟರು, ಅವರು ಸಂತಾನವಿಲ್ಲದೆ ಚಿಂತೆಯಲ್ಲಿದ್ದಾರೆ. ಅನೇಕ ಶ್ರೇಷ್ಠ ವ್ರತಗಳನ್ನು ಮಾಡಿ ಉತ್ತಮ ಪುತ್ರನನ್ನು ಪಡೆಯುವುದಕ್ಕೋಸ್ಕರ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ನೀವು ಅಲ್ಲಿ ಹೋಗಿ ಅವರಿಗೆ ಒಬ್ಬ ಪುತ್ರನನ್ನು ಕರುಣಿಸಿ, ಆ ಪುತ್ರನೇ ನಿಮ್ಮ ಉತ್ತರಾಧಿಕಾರಿ. ಆ ಪುತ್ರನೇ ಮುಂದೆ ಈ ಸಂಪೂರ್ಣವಾಗಿರ್ತಕ್ಕಂತಹ ನಮ್ಮ ಈ ಸಂಸ್ಥಾನ ಹಂಸನಾಮಕ ಪರಮಾತ್ಮನಿಂದ ಬಂದಿರತಕ್ಕಂತಹ ಏನು ಈ ಪರಂಪರೆ ಇದೆ, ಈ ಪರಂಪರೆಯನ್ನು ಜಗತ್ತಿನಲ್ಲಿ ಬೆಳಗ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಅಂತ ಮಧ್ವಾಚಾರ್ಯರು ಹೇಳಿದಾಗ ಆ ಕಾಲದಲ್ಲಿ ಮಧ್ವಾಚಾರ್ಯರನ್ನು ರಘುವರ್ಯರು ಸ್ತೋತ್ರ ಮಾಡಿದ್ದಾರೆ. ಅದೇ ಮಧ್ವಾಷ್ಟಕ ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧವಾಗಿದೆ. 8 ಶ್ಲೋಕದ ಸ್ತೋತ್ರ ಅದು. ವಿಷ್ಣುರ್ದ್ಯಪ್ತಿ ಸಮರ್ದಿತ ಸ್ವಜನ ಸತ್ಕಾರುಣ್ಯ ನುನ್ನಾಮರ ಪ್ರಾತ ಪ್ರಾರ್ಥಿತ ಮೀಶನೋದಿತ ಮತನ್ ಮಧ್ವಾತ್ಮನೋದ್ಭೂಯಕೌ ದುಸ್ಸಿದ್ಧಾಂತ ಘನಾಲಿ ಧೂಲಿತಣ ದುರ್ವೃಕ್ಷಾನಪಾಶ್ಯೇಣ ಸತ ತತ್ವಾನಂತ ಮಣಿಂ ಪ್ರಕಾಶ್ಯ ವಿಭವೌ ತಮ್ಮಧ್ವನಾಥಂ ಭಜೆ ಅಂತ ಪ್ರಾರಂಭವಾಗಿರ್ತಕ್ಕಂತಹ ಈ ಮಧ್ವಾಷ್ಟಕ ಕೊನೆಯಲ್ಲಿ ಇತ್ತೇತದ್ ಶ್ರೀಮದ್ಭಾಷ್ಯ ಮುಖಂ ಸ್ವಶಾಸ್ತ್ರಮನಗಂ ಶಿಷ್ಯಾನ್ ಸುರಾಧಿಕಾನ್ ಸುರಾದೀನ್ಮುದ ಮುಕ್ತಿ ಪ್ರಾಪ್ತಿ ನಿಧಾನ ಕೃಷ್ಣಮತೆ ಯೋಗ್ರಾಹಯತ್ ಸುಧೀಹಿ ಯೋಗ್ರಾಹಯನ್ ತನ್ಮುಖಃ ಅಧ್ಯಾಸ್ತೆ ಹೃದನಾಪಿ ಕೃಷ್ಣವಧಿಪಂ ಸಂಸೇವ್ಯಮಾನ ಕೃತಿ ದೇವರಷ್ಯಾದೇವಿತಾಂಚ ಬದರೀಂ ತಮ್ಮಧ್ವನಾಥಂ ಭಜೆ ಅಂತ ತಿಳ್ಕೊಂಡಂತೇಳಿ ಮುಗಿಸ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಈ ಮಧ್ವಾಷ್ಟಕವನ್ನು ಯಾರು ಹೇಳ್ತಾರೆ ಅವರಿಗೆ ಎಲ್ಲ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡಂತೆ. ಇತ್ತೇತದ್ ರಘುವರ್ಯ ತೀರ್ಥಯತಿನ ಮಧ್ವಾಷ್ಟಕಂ ಮುಕ್ತಯೇ ಸದ್ಭಕ್ತ್ಯಾ ಚರಿತಂ ಪಠಂತಿ ಮನುಜ ಏಸಂತತಂ ಶ್ರದ್ಧೆಯ
ಈ ಮಧ್ವಾಷ್ಟಕವನ್ನು ಯಾರು ಶ್ರದ್ಧೆಯಿಂದ ಪಠನ ಮಾಡ್ತಾರೆ, ಉದ್ವಾಹಾದಿ ಶುಭೇಶ ಮಧ್ವ ಮುನಿರಾಟ್, ಸಂಕಟ ಬಂದಾಗ, ಸಮಸ್ಯೆಗಳು ಬಂದಾಗ, ಮದುವೆ ಮುಂತಾದ ಸಂದರ್ಭದಲ್ಲಿ ಈ ಮಧ್ವಾಷ್ಟಕವನ್ನು ಯಾರು ಹೇಳ್ತಾರೆ ಅವರ ಸಕಲ ಅಭಿಷ್ಟಗಳು ಪೂರ್ತಿ ಆಗ್ತದೆ, ಅವರ ಸಕಲ ಸಂಕಷ್ಟಗಳು ದೂರಿ ಆಗ್ತವೆ ಅಂತ ತೇಷಾಂ ಅಭೀಷ್ಟಂ ಧ್ರುವಂ ಸದ್ಯ ಸಂತುನಯಾತ್ ಸಮಸ್ತ ಸುಜನ ಪ್ರಾತಾಬ್ಜ ಹಂಸೋ ಮುದ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲಕ್ಕೆ ವೇದವ್ಯಾಸರನ್ನು ಸ್ತೋತ್ರ ಮಾಡಿದಾಗ ವೇದವ್ಯಾಸರು ಶ್ರೀಮದ್ ಮಧ್ವಾಚಾರ್ಯರು ಆಶೀರ್ವದಿಸಿ ಅಂತರ್ಧಾನವನ್ನು ಹೊಂದಿದ್ದಾರೆ. ಆಗ ಮಧ್ವಾಚಾರ್ಯರು ಹೇಳಿದಂತೆ ರಘುವರ್ಯ ತೀರ್ಥರು ಬೇಗನೆ ಸ್ವರ್ಣವಾಟದ ಕಡೆಗೆ ಹೊರಟಿದ್ದಾರೆ. ಸ್ವರ್ಣವಾಟಕ್ಕೆ ಹೋದ ನಂತರ ಏನಾಯಿತು, ಯಾವ ರೀತಿಯಾಗಿ ಅವರ ತಪಸ್ಸು ಸಫಲ ಆಯಿತು, ಜಗತ್ತಿಗೆ ಒಬ್ಬ ಕ್ರಾಂತಿಕಾರಿಯಾಗಿರ್ತಕ್ಕಂತಹ ಮಧ್ವ ಸಿದ್ಧಾಂತದ ಸಂಪ್ರಚಾರವನ್ನು ವಿಶೇಷವಾಗಿ ಮಾಡಿದ ವ್ಯಕ್ತಿ ಹೇಗೆ ಸಿಕ್ಕ, ವ್ಯಾಸತೀರ್ಥರ ಯುಗ ಮುಗಿದ ನಂತರ ಮತ್ತೊಂದು ಹೊಸ ಯುಗದ ಪ್ರಾರಂಭವನ್ನು ಮಾಡಿ ಯುಗಪುರುಷನಾದ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಚರಿತ್ರೆ ಏನು, ಅವರು ಮಾಡಿದ ವಿಶಿಷ್ಟ ಕಾರ್ಯಗಳೇನು, ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಸುಮಾರು ಇನ್ನೂ 2-3 ದಿನ ರಘುತ್ತಮರ ಈ ಚರಿತ್ರೆ ನಡೆಯುತ್ತದೆ. ಎಲ್ಲರೂ ಮನಸ್ಸು ಕೊಟ್ಟು ಕೇಳಿ. ನಾವು ದರಿದ್ರರಲ್ಲ, ನಾವು ವಿದ್ಯಾದರಿದ್ರೂ ಅಲ್ಲ, ಏನು ಬೇಕಾದರೆ ಫಾರಿನ್ ಕಡೆ ಮುಖ ನೋಡ್ತಕ್ಕಂಥ ದಾಸರು ನಾವಲ್ಲ. ನಮ್ಮಲ್ಲಿ ಅತ್ಯಂತ ಮಹಾನುಭಾವರಾಗಿ ಹೋಗಿದ್ದಾರೆ, ಗ್ರಂಥ ರಾಶಿಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ನಮ್ಮ ದುರ್ದೈವ, ಅವರು ಯಾರು, ಅವ್ರಿಗೆ ಏನು ಗ್ರಂಥ ಬರೆದಿದ್ದಾರೆ ಹೆಸರು ಕೂಡ ಗೊತ್ತಿಲ್ಲ. ಗ್ರಂಥ ಓದುವುದಂತೂ ದೂರ ಉಳಿತು. ಅದಕ್ಕೋಸ್ಕರ ಆ ಒಂದು ಆಲಸ್ಯದಿಂದ ನಾವು ಹೊರಗೆ ಬರಬೇಕು. ನಮ್ಮ ಪರಂಪರೆ ಏನು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ನಮಗೆ ಕೊಟ್ಟ ಏನು ಸಂಪತ್ತು ಇದೆ, ಗ್ರಂಥ ಜ್ಞಾನ ಸಂಪತ್ತು ಇದೆ, ಅದನ್ನು ಪುನಃ ನಾವು ಸಂಪಾದನೆ ಮಾಡಿದರೆ ನಮ್ಮ ದೇಶದಲ್ಲಿ ನಾವು ಎಂದಿಗೂ ಹೀನರಲ್ಲ. ಎಲ್ಲ ದೇಶಗಳ ಜಗತ್ತಿಗೆ ಗುರುಗಳು ನಾವು ಅಂತ ಅನ್ನೋದನ್ನು ನಿಶ್ಚಿತವಾಗಿ ಗೊತ್ತಾಗ್ತದೆ. ಅದರಿಂದಾಗಿ 3-4 ದಿನ ರಘುತ್ತಮರ ವಿಸ್ತೃತವಾದಂಥ ಈ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇನ್ನೊಮ್ಮೆ ನೆನಪು ಮಾಡಿಕೊಡ್ತೇನೆ, ಇವತ್ತು ಧನುರ್ವ್ಯತಿಪಾತ ಅದ್ಭುತ ಯೋಗ ಇದೆ. ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡಿ ದೇವರಿಗೆ ಹುಗ್ಗಿ ನೈವೇದ್ಯವನ್ನು ತೋರಿಸಿ ಆನಂತರ ನಮ್ಮ ಆನಂದ್ ವಿಹಾರ್ ವಿದ್ಯಾಲಯ ವಾಟ್ಸಪ್ ಗ್ರೂಪ್ನಲ್ಲಿ ವ್ಯತಿಪಾತ ಯೋಗದ ಸಂದರ್ಭದಲ್ಲಿ ಯಾವ ಪ್ರಾರ್ಥನೆ ಮಾಡಬೇಕು, ಏನು ಧ್ಯಾನ ಮಾಡಬೇಕು ಅಂತ ನಾವು ಕೊಟ್ಟಿದ್ದೇವೆ. ಅದನ್ನು ನೋಡಿ ಆ ಶ್ಲೋಕಗಳನ್ನು, ಆ ಸಂದರ್ಭಗಳನ್ನು ನೀವು ಹೊಸವಾಗಿ ತಪ್ಪದೇ ಹೇಳಿ. ಆ ಶ್ಲೋಕ ನಿಮ್ಮೆದುರಿಗೆ ನಾನು ಇನ್ನೊಮ್ಮೆ ಹೇಳ್ತೇನೆ. ಅದೆರಡು ಶ್ಲೋಕ ನೀವು ಪುನಃ ಪುನಃ ಕೇಳಿ ಬರೆದಿಟ್ಟುಕೊಳ್ಳಿ. ಆ ಶ್ಲೋಕ ಈ ರೀತಿಯಾಗಿದೆ. ವ್ಯತಿಪಾತ ದೇವತೆಯನ್ನು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ವಿಷ್ಣುಪ್ರಿಯ ವ್ಯತಿಪಾತ ಪಿತೃಣಾಂ ಅನೃಣಪದ. ಭಗವಂತನಿಗೆ ಪ್ರಿಯನಾದ ವ್ಯತಿಪಾತ ದೇವತೆ, ಪಿತೃ ಋಣವನ್ನು ಪೂರ್ತಿಯಾಗಿ ನಮ್ಮಿಂದ ದೂರ ಮಾಡುವ ಆಗಿದ್ದೀಯಾ ನೀನು. ಪಿತೃಣಾಂ ಮಮ ವೈಕುಂಠಂ ಪ್ರಯಚ್ಛ ಭಗವನ್ ಹರೆ. ಸ್ವಾಮಿ, ನಮ್ಮ ಎಲ್ಲ ಪಿತೃಗಳಿಗೆ ವೈಕುಂಠ ಲೋಕವನ್ನು ಕೊಡು. ತತ್ಪ್ರಸಾದೇನ ಮೇ ಭಕ್ತಿ. ನಿಮ್ಮ ಅನುಗ್ರಹದಿಂದ ಪರಮಾತ್ಮನಲ್ಲಿ ನನ್ನ ಭಕ್ತಿ ಕೊನೆಯವರೆಗೂ ಇದೇ ರೀತಿಯಾಗಿ ಇರಲಿ. ಜ್ಞಾನ ವಿಜ್ಞಾನ ವೈರಾಗ್ಯಂ ಪ್ರಯಚ್ಛ ಭಗವನ್ ಮಮ. ಜ್ಞಾನ ವಿಜ್ಞಾನ ವೈರಾಗ್ಯಗಳನ್ನು ಪೂಜ್ಯರೇ ನಮಗೆ ಕೊಡಿ ಅಂಥೇಳಿ ಒಂದು ಪ್ರಾರ್ಥನೆ. ಎರಡನೇ, ಧ್ಯಾನ ಮಾಡುವಾಗ ವ್ಯತಿಪಾತ ಮಹಾಸತ್ವ,
ಸರ್ವಪಾಪ ಪ್ರಣಾಶನ. ಎಲೆ ವತೀಪಾತ ದೇವತೆ, ನೀನು ಅತ್ಯಂತ ಮಹಾ ಸಾಮರ್ಥ್ಯವುಳ್ಳವನಾಗಿದ್ದಿ, ಎಲ್ಲ ಪಾಪಗಳನ್ನು ದೂರ ಮಾಡ್ತಕ್ಕಂಥವನಾಗಿದ್ದಿ. ಸಹಸ್ರಬಾಹು, ನಿನಗೆ 1000 ಕೈಗಳಿವೆ. ವಿಶ್ವಾತ್ಮನ್, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಿ. ಗ್ರಹಣಾರ್ಘ್ಯಂ ನಮಸ್ತುತೆ, ನಾನು ಕೊಡುವ ಅರ್ಘ್ಯವನ್ನು ಸ್ವೀಕಾರ ಮಾಡು ಅಂತ ಅರ್ಘ್ಯ ಕೊಡಬೇಕು. ವ್ಯತಿಪಾತ ನಮಸ್ತೆಸ್ತು, ನಮಸ್ತೆ ವಿಶ್ವಮಂಗಲ. ವ್ಯತಿಪಾತ ನಿನಗೆ ನಮಸ್ಕಾರ, ವಿಶ್ವಮಂಗಲನಾದನು ನಿನಗೆ ನಮಸ್ಕಾರ. ಪರಮಾತ್ಮನ ಚಕ್ರ ರೂಪದಿಂದ ಇರ್ತಕ್ಕಂಥ ನೀನು ವಿಷ್ಣು ಚಕ್ರ ಸ್ವರೂಪಾಯ ನಮಸ್ತೆ ದಿವ್ಯತೇಜತೆ. ವಿಷ್ಣು ಚಕ್ರದಂತೆ ತೇಜಸ್ವಿಯಾದ ನಿನಗೆ ನಮಸ್ಕಾರ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ನಾಳಿನ ದಿನ ಈ ತಪ್ಪದೇ ಮಾಡಿ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.